ಸುಮಾರು ಬ್ಲೈಂಡ್ನೆಸ್ ಇರತಕ್ಕಂಥವರು ಸಂಖ್ಯೆ ಸುಮಾರು 50 ಲಕ್ಷ ಜನರಿಗೆ ಬ್ಲೈಂಡ್ನೆಸ್ ಇದೆ ಅಂತ 50 ಲಕ್ಷ ಜನರಿಗೆ ಅಂದರೆ ಪಾರ್ಷಿಯಲ್ ವಿಜುವಲ್ ಇಂಪೇರ್ಮೆಂಟು ಸುಮಾರು 3.5 ಕೋಟಿ ಜನರಿಗೆ ಇದೆ. ಅಂದರೆ ಭಾರತದ ಜನಸಂಖ್ಯೆ ಸುಮಾರು 42 ಕೋಟಿ ಇರೋದ್ರಿಂದ 142 ಕೋಟಿ ಇರೋದ್ರಿಂದ ಪರ್ಸೆಂಟೇಜ್ ವೈಸ್ ಕಡಿಮೆ ಅನ್ನಿಸ್ಬೋದು. ಅಂದರೆ ಆಬ್ಸಲ್ಯೂಟ್ ನಂಬರ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು 35 ಲಕ್ಷ ಜನರಿಗೆ ಇದಿರೋದು ಬಹಳ ನೋವಿನ ಸಂಗತಿ. ಇದಕ್ಕೆ ಬಹಳ ಸಹಾನುಭೂತಿಯಿಂದ ಜನಪ್ರತಿನಿಧಿಗಳಾಗಿ ಮತ್ತು ಜವಾಬ್ದಾರಿ ಪ್ರಜೆಗಳಾಗಿ ನಾವು ಇದಕ್ಕೆ ಉತ್ತಮವಾದಂಥ ಸ್ಪಂದನೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ, ಪ್ರತಿಯೊಂದು ಸಂಘಟನೆ ಮೇಲೂ ಕೂಡ ಇದೆ ಅಂತ ನನ್ನ ಭಾವನೆ. ಬಹಳ ಮುಖ್ಯವಾಗಿದೆ. ಏಕೆಂದರೆ ಇದು ಕೆಲವರಿಗೆ ಹುಟ್ಟಿನಿಂದಲೇ ಬ್ಲೈಂಡ್ನೆಸ್ ಬಂದಿರುತ್ತೆ, ನಮಗೆಲ್ಲ ಗೊತ್ತಿದೆ. ಕೆಲವರಿಗೆ ಬೆಳೀತಾ ಬೆಳೀತಾ ಹಲವಾರು ಕಾಯಿಲೆಗಳಿಂದ ಇವತ್ತು ಬ್ಲೈಂಡ್ನೆಸ್ ಅನ್ನು ನೋಡ್ತಾ ಇದ್ದೇವೆ. ಹಿಂದೆ ಏಕೆಂದರೆ ಇವತ್ತು ಹುಟ್ಟಿನಿಂದಲೇ ಬರತಕ್ಕಂಥ ಬ್ಲೈಂಡ್ನೆಸ್ಸು ಅದೇ ಬೇರೆ. ಈಗ ಬೆಳೆದಂಥ ಈಗ ನಾನು ಮೇಘನ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವರು ಈಗಾಗಲೇ ಸರ್ಕಾರಿ ಯೋಜನೆಯಲ್ಲಿದ್ದಾರೆ. ಅಂದರೆ ಕೆಲವರಿಗೆ ಕೆಲವು ಕಾಯಿಲೆಗಳಿಂದ ಬ್ಲೈಂಡ್ನೆಸ್ ಅನ್ನು ನಾವು ನೋಡ್ತೇವೆ. ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ವಾಸಿ ಅಂತ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಏನು ಹೇಳ್ತೀವಿ, ಕ್ಯಾಟ್ರಾಕ್ಟ್ ಆಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ, ಕ್ಯಾಟ್ರಾಕ್ಟ್ ಸರ್ಜರಿ ಇಲ್ಲ ಕಡೆ ಆಗ್ತಾ ಇದೆ. ಆದರೆ ಎಷ್ಟೋ ಬಾರಿ ಈ ಆಪರೇಷನ್ ಮಾಡೋದ್ರಿಂದಲೇ ಕೆಲವರಿಗೆ ಬ್ಲೈಂಡ್ನೆಸ್ ಆಗಿದೆ. ಸರಿಯಾಗಿ ಮುನ್ನೆಚ್ಚರಿಕೆ ತಗೊಳ್ಳದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಆ ಸಂಸ್ಥೆಗಳೇ ಹೊರಬೇಕು, ಅಥವಾ ಯಾರು ಯಾವ ಆಸ್ಪತ್ರೆಗಳಲ್ಲಿ ಈ ಸಮಸ್ಯೆಗಳಾಗುತ್ತೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಅವರೇ ಹೊರಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಸರಿ ಸೋಂಕು ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಕಣ್ಣು ಕಳ್ಕೊಂಡಿರೋರ್ನ ನಾವು ನೋಡ್ತೇವೆ. ಇದಕ್ಕೆ ಬಹುಶಃ ಒಂದು ಯಾವುದೋ ಒಂದು ರೀತಿಯ ಒಂದು ಸ್ಕೀಮ್ ಆಗ್ಬೋದು ಅಥವಾ ಒಂದು ಇನ್ಶೂರೆನ್ಸ್ ಕೂಡ ಬೇಕಾಗ್ಬೋದು ಅಂತ ನನ್ನ ಭಾವನೆ. ಯಾಕೆಂದ್ರೆ ಲೈಫ್ ಇನ್ಶೂರೆನ್ಸ್ ಅಂತ ಏನ್ ಹೇಳ್ತೇವೆ. ಸೊ ಹೀಗಾಗಿ ಇವತ್ತು ಕೆಟರಾಕ್ಟ್ ಅದು ಪ್ರಿವೆಂಟಬಲ್ ಆಗುತ್ತೆ. ಈ ಕೆಲವರಿಗೆ ಬೇರೆ ಬೇರೆ ಇಂಜುರೀಸ್ ಆಗುತ್ತೆ, ನಾವು ನೋಡ್ಬೋದು. ಈ ಕಾರ್ನಿಯಾ ಅಂತ ಇದಕ್ಕೆ ಈಗ ಮಕ್ಕಳಲ್ಲಿ ಬಹಳ ಕಾಮನ್. ಪೆನ್ಸಿಲ್ ಉಪಯೋಗಿಸ್ತಾ ಇರ್ತಾರೆ, ಪೆನ್ ಉಪಯೋಗಿಸ್ತಾ ಇರ್ತಾರೆ, ಶಾರ್ಪ್ ಆಬ್ಜೆಕ್ಟ್ಸ್ ಸಿಕ್ಕುವಂಥದ್ದು ಅಥವಾ ಎಲ್ಲೋ ಇಂಜುರೀಸ್ ಆಗುವಂಥದ್ದು. ಅದನ್ನು ಕೂಡ ನಾವು ಇವತ್ತು ಕಾರ್ನಿಯಾ ಡೊನೇಷನ್ ಇವತ್ತು ಅಂಗಾಂಗ ಇವತ್ತು ನಾವು ಅಂಗಾಂಗ ಟ್ರಾನ್ಸ್ಪ್ಲಾಂಟೇಶನ್ ಕಸಿ ಏನಿದೆ ಮ್ಯಾಕ್ಸಿಮಮ್ ಆಗೋದು ಕಾರ್ನಿಯಾ ಕಸಿನೇ. ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ ಆಗೋದು ಕಾರ್ನಿಯಾ ಕಸಿನೇ ಇಲ್ಲ. ಹಾಗಾಗಿ ಇವತ್ತು ಬಹಳ ಮುಖ್ಯವಾದದ್ದು ಈ ಸಕ್ಕರೆ ಕಾಯಿಲೆ ಸರಿಯಾಗಿ ನಿಯಂತ್ರಣ ಮಾಡದೇ ಇದ್ರೆ ಕೂಡ ಕೊನೆಗೆ ಅಂದ್ರೆ ವಯಸ್ಸಾದ್ಮೇಲೆ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅಂತ ಏನ್ ಹೇಳ್ತೀವಿ. ಸೊ ಅದರಿಂದ ಇವೆಲ್ಲ ಪ್ರಿವೆಂಟಬಲ್. ಅಂದ್ರೆ ಒಂದು ಕೆಟ್ರಾಕ್ಟ್ ಆಗ್ಬೋದು ಅಥವಾ ಈ ಕಾರ್ನಿಯಾಕ್ಕೆ ಇಂಜುರಿ ಆದಂತಹದ್ದು. ಈಗ ನಂತರ ಇದು ಸಕ್ಕರೆ ಕಾಯಿಲೆ ಸರಿಯಾಗಿ ನಿಯಂತ್ರಣದಲ್ಲಿದ್ರೆ, ಯಾಕೆಂದ್ರೆ ಸಕ್ಕರೆ ಕಾಯಿಲೆ ಇದ್ದವ್ರು ಏನಾಗುತ್ತೆ, ಯಾವಾಗಲೂ ಬರೀ ಬ್ಲಡ್ ಶುಗರ್ ಮಾತ್ರ ಚೆಕ್ ಮಾಡ್ಕೊತಾ ಇರ್ತಾರೆ. ಸೊ ಮ್ಯಾಕ್ಸಿಮಮ್ ಹಾರ್ಟ್ ಬಗ್ಗೆ ಅವ್ರಿಗೆ ಬಹಳ ಭಯ ಇರುತ್ತೆ, ಅದು ಚೆಕ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಕಿಡ್ನಿದು ಚೆಕ್ ಮಾಡ್ತಿದ್ದಾರೆ. ಆದ್ರೆ ಕಣ್ಣನ್ನ ಪರೀಕ್ಷೆ ಮಾಡ್ಕೊಳ್ಳಲ್ಲ ಅವರು ಯಾವಾಗಲೂ ಸಕ್ಕರೆ ಕಾಯಿಲೆ ಇದ್ದವರು. ಅದರಿಂದ ಸಕ್ಕರೆ ಕಾಯಿಲೆ ದೀರ್ಘಕಾಲದಿಂದ ಯಾರಿಗಿರುತ್ತೆ ಅವ್ರಿಗೆ ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಪ್ರತಿ ವರ್ಷ ಅವರ ರೆಟಿನವನ್ನ ಅವರು 2 ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನಾವು ಯಾವ ರೀತಿ ಇದನ್ನ ತಡೆಗಟ್ಟಬಹುದು ಅದು ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಪ್ರಿಕಾಷನ್ ಇಸ್ ಸ್ಟಿಲ್ ದ ಬೆಸ್ಟ್ ಅಂತ ಹೇಳ್ತೇವೆ. ಆದರೆ ಇನ್ನೊಂದು ವಿಭಾಗ ಇದು ಆಯಿತು, ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಅದನ್ನ ಯಾವ ರೀತಿ ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ ಆಗಿ ಇನ್ನು ಕೆಲವು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ರೆಟಿನೈಟಿಸ್ ಪಿಗ್ಮೆಂಟೋಸ್ ಆಗ್ಬೋದು, ಅದು ಫ್ಯಾಮಿಲಿ
ಹೆರಿಡಿಟರಿ ಡಿಸೀಸ್ ಆಗ್ಬೋದು, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಆಗ್ಬೋದು. ಸೊ ಇನ್ನು ಕೆಲವು ಬೈ ಬರ್ತೆ ಆಗಿರುತ್ತೆ. ಸೊ ಅಂಥವ್ರಿಗೆ ಯಾವ ರೀತಿಯ ನಾವು ಸಹಕಾರ ಮಾಡ್ಬೋದು ಅದನ್ನ ಇವತ್ತು ಕರ್ನಾಟಕ ಚಾಪ್ಟರ್ ಫೆಡರೇಷನ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಈಗಾಗಲೇ ನಮ್ಮ ಸಚಿನ್ ಅಗರ್ವಾಲ್ ಅವರು ಹೇಳಿದ್ರು ಯಾವ ರೀತಿ GST ಸಮಸ್ಯೆ ಇದೆ ಕೇಂದ್ರ ಸರ್. ಅದಕ್ಕೋಸ್ಕರ ನಾನು ಅಗರ್ವಾಲ್ ಅವರಿಗೆ ಮತ್ತು ಈ ಫೆಡರೇಷನ್ ಅಲ್ಲಿ ನಾನು ನನ್ನ ಮನವಿ ಏನು ಅಂದ್ರೆ, ಮೈ ರಿಕ್ವೆಸ್ಟ್ ಫಾರ್ ದಿ ಫೆಡರೇಷನ್ ಯು ಗಿವ್ ಅ ಲಿಸ್ಟ್ ಆಫ್ ಯುವರ್ ರಿಕ್ವೈರ್ಮೆಂಟ್ಸ್, what all the amendments to be done and what exactly is to be done. So what are your requirements, what are your needs, is there any change in the policy is required. Give your list of requirements or policy changes or any other financial support. Certainly I will take up this issue with the Ministry of Social Justice and Empowerment, because I also happens to be a member for disability program. I also happens to be a member for disability program. So because helping blind people is like actually if you help blind people, there is no need to go to temples. There is no need to go to temples, and there is no need to worship any god. There is no need to read books, epics, whether it is Bible, whether it is Bhagavad Gita, or whether it is Quran. I think this is where the society should have sympathy, should have empathy, should have compassion for the blind people. No question. This so-called empathy should not be on the lips. It should be in practice. It should not be on the lips. It should be on practice. Certainly, what best can be done from the government, and of course, NGOs are already playing a very important role